ಫ್ರೆಂಡ್ಸ್, ಈಗ ರಾತ್ರಿ ಮಳೆ ಬೀಳ್ತಿರೋ ಸಮಯದಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಸುತ್ತಲೂ ಯಾರೂ ಇಲ್ಲ, ಆದರೆ ಯಾರೋ ನಿಮ್ಮನ್ನು ನೋಡ್ತಿರೋ ಅನುಭವ ಆಗ್ತಿದೆ. ಇದು ಬರೀ ಕಲ್ಪನೆ ಅಲ್ಲ, ಇದು ನಿಜ ಘಟನೆ ಆಧಾರಿತ ಕತೆ. ಇವತ್ತು ನಾನು ಹೇಳೋಕೆ ಹೋಗ್ತಿರೋ ಕತೆ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ನಡೆದಿರೋ ಕತೆ ಶುರು ಮಾಡೋಕ್ಕಿಂತ ಮುಂಚೆ ವೀಕ್-ಹಾರ್ಟೆಡ್ ಪರ್ಸನ್ಸು ಮತ್ತು ರಾತ್ರಿ ಒಬ್ಬರೇ ಏನಾದ್ರು ಕೇಳ್ತಿದ್ರೆ ಕೇಳಕ್ಕೆ ಹೋಗ್ಬೇಡಿ. ವರ್ಷ 2011ರ ಸಮಯ. ಪಶ್ಚಿಮ ಘಟ್ಟದ ಅಂಚಿನಲ್ಲಿರೋ ಒಂದು ಸಣ್ಣ ಗ್ರಾಮ. ಹೆಸರು ಮಲ್ಲಾಪುರ. ನಾನು ಕಾರ್ಯತರಗಳಿಂದ ಈ ಹೆಸರನ್ನು ಬದಲಾಯಿಸಿದ್ದೇನೆ. ಆ ಊರಿಗೆ ಒಂದು ವಿಚಿತ್ರ ನಿಯಮ ಇತ್ತು. ಅರಣ್ಯದ ಬದಿಯಲ್ಲಿರುವ ಹಳೆ ಶಾಲೆಯಲ್ಲಿ ಯಾರೂ ರಾತ್ರಿ ಮಲಗಬಾರದು. ಗ್ರಾಮಸ್ಥರು ಈ ಮಾತು ಹೇಳಿದ್ದರು, ಆದರೆ ಯಾರೂ ಕಾರಣ ಕೇಳಿರಲಿಲ್ಲ. ಯಾಕೆಂದರೆ ಆ ಶಾಲೆ ಈಗಲೂ ನಿಂತಿದೆ, ಆದರೆ ಜೀವಂತವಾಗಿಲ್ಲ. ಅರಣ್ಯದ ತುದಿಯಲ್ಲಿ ಒಂದು ಹಳೆಯ ಪ್ರಾಥಮಿಕ ಶಾಲೆ. ಒಡೆದ ಗೋಡೆಗಳು, ಮಣ್ಣು ನೆಲ ಮತ್ತು ಬಳಪದ ಧೂಳು ಬೋರ್ಡ್ ಮೇಲೆ ಇನ್ನೂ ಕಾಣಿಸುತ್ತಿದೆ. ಆ ಇ ಎಂದು ಬರೆಯಲಾಗಿದೆ. ಈ ಶಾಲೆ ಮುಚ್ಚಿದ ಕಾರಣ ಯಾರಿಗೂ ಸ್ಪಷ್ಟವಾಗಿರಲಿಲ್ಲ. ಆದರೆ ಒಂದೇ ಸತ್ಯ, ಸುಮಾರು 10 ವರ್ಷಗಳಲ್ಲಿ 3 ಶಿಕ್ಷಕರು ಹಿಸ್ಟ್ರಿಯಾಗಿ ಸತ್ತಿರ್ತಾರೆ. ಆ ಶಾಲೆಗೆ ಹೊಸ ಪೋಸ್ಟಿಂಗ್ನಲ್ಲಿ ಬಂದ ಶಿವಕುಮಾರ್, ಇವರ ವಯಸ್ಸು ಅಂದಾಜು 28 ಅವರಿಗೆ ಗ್ರಾಮಸ್ಥರವರು ಹೇಳಿ ಎಚ್ಚರಿಸುತ್ತಾರೆ, ಮಗನೇ, ಶಾಲೆಯ ಮುಗಿದ ಮೇಲೆ ಸಂಜೆ ಮೇಲೆ ಶಾಲೆಯಲ್ಲಿ ಇರಬೇಡ ಎಂದು. ಆದರೆ ಶಿವಕುಮಾರ್ ನಕ್ಕಿ ಹೇಳಿದ, ಭಯಾನಕ ಕಥೆಗಳನ್ನಂತೂ ನಾನು ತುಂಬ ಕೇಳಿದ್ದೇನೆ. ಮಳೆ ಬಂದ ಕಾರಣ ರಸ್ತೆಗಳು ಬಂದಾಗಿದ್ದವು. ಆದ್ದರಿಂದ ರಾತ್ರಿ ಶಿವಕುಮಾರ್ ಶಾಲೆಯಲ್ಲೇ ಮಲಗಿದ್ದ. ರಾತ್ರಿ 11 ಗಂಟೆ, ಹೊರಗೆ ಮಳೆ, ಗಾಳಿ. ಅಚಾನಕ್ ಬಳಪದಲ್ಲಿ ಬರೆಯುವ ಶಬ್ದ ಕೇಳಿಸಿತು. ಶಿವಕುಮಾರ್ ಎದ್ದು ನೋಡಿದ ಬೋರ್ಡ್ ಮೇಲೆ ಹೊಸ ಬರಹ, ನಮಗೆ ಪಾಠ ಕಲಿಸಬೇಡಿ. ಕೊಠಡಿಯಲ್ಲಿ ಯಾರೂ ಇಲ್ಲ. ಅವನ ಕೈ ಕಂಪಿಸಿದವು. ಹೆಜ್ಜೆಗಳ ಶಬ್ದಗಳು. 2ನೇ ರಾತ್ರಿಯೂ ಕೂಡ ಶಿವಕುಮಾರ್ ಅಲ್ಲೇ ಮಲಗಿದ. ಆದರೆ ಈ ಬಾರಿ ಬಾಗಿಲು ಮುಚ್ಚಿದ್ದ, ಕಿಟಕಿಗಳನ್ನು ಹಾಕಿದ್ದ. ರಾತ್ರಿ 12ವರೆಗೆ ಮಕ್ಕಳು ನಗುವ ಶಬ್ದ, ಚಿಕ್ಕ ಮಕ್ಕಳಂತೆ ನಡೆಯುವ ಶಬ್ದಗಳು ಕೇಳಿಬರುತ್ತು. ನೆಲದ ಮೇಲೆ ಸಣ್ಣ ಪುಟ್ಟ ಹೆಜ್ಜೆಗಳು. ಅವನು ಕೂಗಿ ಹೇಳಿದ, ಯಾರಾದರೂ ಇದ್ದೀರಾ? ನನಗೆ ಎದುರಿಸಲು ಬಂದಿದ್ದರೆ ನನಗೆ ಯಾವ ಹೆದರಿಕೆಯೂ ಆಗುವುದಿಲ್ಲ. ನನ್ನ ಕಣ್ಣ ಮುಂದೆ ಬಂದು ಬಿಡಿ ಎಂದು ಹೇಳಿದ. ಆದರೆ ಉತ್ತರ ಬರಲೇ ಇಲ್ಲ. ಕೊಠಡಿ ತುಂಬ ಕೋಲ್ಡ್ ಆಗಿತ್ತು. ಗೋಡೆಯ ಮೇಲೆ ಒಂದರ ಮೇಲೆ ಒಂದು ಎಂಬಂತೆ ಚಿಕ್ಕ ಚಿಕ್ಕ ಕೈಗುರುತುಗಳು, ಮಣ್ಣಿನ ನೆಲದಿಂದ ಕೈಗಳು ಹೊರಬಂದಂತೆ, ಮತ್ತು ಬೋರ್ಡ್ ಮೇಲೆ ಬರಹ, ನಾವು ಇಲ್ಲೇ ಇದ್ದೇವೆ. ಶಿವಕುಮಾರ್ ತುಂಬ ಭಯಪಟ್ಟ. ಬೆಳಗ್ಗೆ ಗ್ರಾಮಸ್ಥರು ಶಿವಕುಮಾರ್ನ ಸ್ಥಿತಿಯನ್ನು ನೋಡಿ ಅಲ್ಲಿ ನಡೆದ ನಿಜವನ್ನು ಹೇಳಿದರು. 30 ವರ್ಷಗಳ ಹಿಂದೆ ಅದೇ ಶಾಲೆಯಲ್ಲಿ 5 ಮಕ್ಕಳು ಬೆಂಕಿಯಲ್ಲಿ ಸತ್ತಿದ್ದರು. ಅವರ ಆತ್ಮಗಳು ಇನ್ನೂ ಅಲ್ಲೇ ಬದುಕುತ್ತಿದ್ದಾವೆ. ಇವತ್ತಿಗೂ ಆ ಶಾಲೆಗೆ ಯಾರೂ ಹೋಗುವುದಿಲ್ಲ. ರಾತ್ರಿ ಮಳೆ ಹಾಕುವಾಗ ಅ ಇ ಎಂಬುವ ಶಬ್ದ ಕೇಳಿಸುತ್ತದೆ. ಅದು ಮಕ್ಕಳ ಧ್ವನಿಯಿಂದ ಕೇಳಿಸುತ್ತದೆ. ಗ್ರಾಮಸ್ಥರ ನಂಬಿಕೆ. ಫ್ರೆಂಡ್ಸ್, ಇದೇ ರೀತಿ ನಿಮ್ಮ ಊರಿನಲ್ಲಿ ನಡೆದ ಘಟನೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಆ್ಯಂಡ್ ಇದೇ ಥರ ರಿಯಲ್ RR ಇನ್ಸಿಡೆಂಟ್ ಸ್ಟೋರೀಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.